ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯ ಒಂದು ಪ್ರತೀಕಾರವಾಗಿ ಇವತ್ತು ಆಪರೇಷನ್ ಸಿಂಧೂರವನ್ನು ಭಾರತ ಪಾಕಿಸ್ತಾನದ ಉಗ್ರರ ಒಂದು ನೆಲೆಗಳ ಮೇಲೆ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ತುಮಕೂರಿನ ಮಾಜಿ ಸೈನಿಕರು ಕೂಡ ಇದ್ದಾರೆ. ಮಾತಾಡ್ತಾ ಹೋಗೋಣ ಸರ್. ಇವತ್ತು ಒಂದು ಆಪರೇಷನ್ ಸಿಂಧೂರ ಕೂಡ ನಡೆದಿರುವಂಥದ್ದು ಸರ್. ನೋಡಿ, ಪಾಕಿಸ್ತಾನಕ್ಕೆ ರಾತ್ರಿ ಸೂರ್ಯೋದಯ ಹೆಂಗಿರುತ್ತೆ ಅಂತ ರಾತ್ರಿ ಸಮಯದಲ್ಲಿ ಸುಮಾರು ತೋರಿಸಿರೋಂಥ ನಮ್ಮ ಭಾರತ ಸೇನೆ ತುಂಬ ಉತ್ತಮವಾಗಿ ಅಲ್ಲಿ ಇದು ಆಪ್ರೇಷನ್ ಮಾಡಿದ್ದಾರೆ. ಅಲ್ಲಿ ಏನು ಈ ಸಿಂಧೂರು ಅಂತ ಇಟ್ಟಿದ್ದಾರೆ, ಆಪ್ರೇಷನ್ ಸಿಂಧೂರು, ಅದು ಒಳ್ಳೆ ಆಯ್ಕೆ ಮಾಡಿ ಸಿಂಧೂರು ಇಟ್ಟಿದ್ದಾರೆ. ಯಾಕೆಂದರೆ 26 ಒಂದು ಹೆಣ್ಮಕ್ಳು ಸಿಂಧೂರ ಕಿತ್ಕೊಂಡಿರೋದ್ರಿಂದ ಅವರು ಒಳ್ಳೆ ಯೋಚನೆ ಮಾಡಿ ಸಿಂಧೂರು ಆಪ್ರೇಷನ್ ಅಂತ ಆಯ್ಕೆ ಮಾಡಿದ್ದಾರೆ. ಅದನ್ನು ಇದು ಬರೇ ಅವು ಹೇಳಿದ್ವಲ್ಲ ಪ್ರತಿ ಸಲ, ಇದು ಒಂದು ಹೇಳ್ತಾರಲ್ಲ, ಇದೊಂದು ಟೈಲರು ಪಿಕ್ಚರ್ ಅಭಿ ಬಾಕಿ ಅಂತ, ಆ ರೀತಿ ನಡೆಯುತ್ತೆ ಮುಂದೆ. ಇದು ನಿಲ್ಲಲ್ಲ ಎಲ್ಲಿವರೆಗೂ POK ಹಾಕಬೇಡ ಆಗೋವರೆಗೂ, ಎಲ್ಲಿ ನಮ್ಮ ಸೈನಿಕರ ಏನಿದೆ ಬೆಂಕಿ ಆರೋವರೆಗೂ ಇದು ನಿಲ್ಲಲ್ಲ, ಮುಂದುವರಿಯುತ್ತೆ ಸರ್. ಇದು ಈಗ ಆಪ್ರೇಷನ್ ಸಿಂಧೂರ ಇದೆ, ಇದೊಂದು ಟ್ರಯಲರ್ ಅಂತೀರಾ? ಓಕೆ, ಖಂಡಿತ ಸರ್. ಯಾಕೆಂದರೆ ನಮ್ಮ ಸೈನಿಕರಾಗಿ ನಮಗೆ ಗೊತ್ತಿದೆ ನಮ್ಮ ಸೈನ್ಯದ ಬಲ ಏನು ಅಂತ. ಅದರಿಂದ ಹೇಳ್ತಾ ಇದ್ದೀನಿ, ಇದು ಟ್ರೈಲರನ್ನೇ. ಯಾಕೆಂದರೆ ತುಂಬ ವರ್ಷಗಳಿಂದ ಈ ಅವಕಾಶ ಕಾಯ್ತಾಯಿದ್ರು. ಈಗ ಬುಡು ಸಮೇತ ಕೇಳೋವಂಥ ನಿರ್ಧಾರ ಸರ್ಕಾರ ಮಾಡುತ್ತೆ ಅಂತ ನಮ್ಮ ನಂಬಿಕೆ, ಪಕ್ಕ ಅಚಲವಾದ ನಂಬಿಕೆ ಇದೆ. ಆ್ಯಂಡ್ ನಮ್ಮ ಸೈನಿಕರ ಮೇಲೂ ನಂಬಿಕೆ ಇದೆ. ಯಾಕೆ ಅಂತಂದರೆ ನಾವು ಅಲ್ಲೇ ಬಂದು 5-6 ವರ್ಷ ಆಯಿತು ಸೇನೆಯಿಂದ ಬಂದು. ಬಟ್ ಈಗ ತುಂಬ ಟೆಕ್ನಾಲಜಿ ಮತ್ತು ಹೊಸ ಎಲ್ಲ ಮೇಕಿಂಗ್ ಇಂಡಿಯಾದಲ್ಲಿ ಏನೇನಾಗಿದೆ ಅದನ್ನೆಲ್ಲ ಬಳಸ್ಕೊಂಡು ವಾರನ್ನು ಇದು ಮಾಡ್ತಿದ್ದಾರೆ. ತುಂಬ ಸಂತೋಷ ಅನಿಸ್ತಿದೆ ಕೂಡ. ನಾವು ಈ ಟೈಮಲ್ಲಿ ನಾವು ಇಲ್ಲಿ ಇರಬಾರ್ದಿತ್ತ ಅಂತ ಏನೋ ಒಂದು ರೋಮಾಂಚಕ ಆ್ಯಂಡು ಇದಿದೆ. ನಿಜವಾದ ಟ್ರೈಲರ್ ಪಿಕ್ಚರ್ ಅಭಿ ಬಹುತ್ ಬಾಕಿ. ಯಾಕೆಂದರೆ ಪಾಕಿಸ್ತಾನ ಪದೇ ಈ ರೀತಿಯ ಒಂದು ಕೃತ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇದಕ್ಕೊಂದು ತಿರುಗೇಟು ಸರಿಯಾಗಿ ಕೊಡ್ತಾರೆ ಅಂತೀರಾ? ಅಲ್ಲ, ನಿಮಗೆ ಅಬ್ವಿಯಸ್ಲಿ ಕೇಳಂಗೆ ಇಲ್ಲ ನೀವು. ಯಾಕೆಂದರೆ ಅದು ಅದೇ ಆಗುತ್ತೆ. ಯಾಕೆಂದರೆ ನಾವು ಪೂರ್ತಿ ವಿವರಣೆ ಕೊಡೋದಕ್ಕಿಂತ, ಯಾಕೆಂದರೆ ನಾವು ಮಾಡೋಂಥ ವಿಷಯ, ನಾವು ಹೇಳೋಂಥ ವಿಷಯ ಬೇರೆಯವ್ರು ನೋಡ್ತಿರ್ತಾರೆ. ನೀವು ಗಮನಿಸ್ತಾ ಇರ್ರಿ ಮುಂದೆ ಏನೇನಾಗುತ್ತೆ ಅಂತ. ನಮಗದು ಜ್ಞಾನ ಇದ್ದರೂ ಕೂಡ ಅದು, ಯಾಕೆಂದರೆ ಜನ ಎದುರಲೂಬಾರ್ದು. ಬಟ್ ಈಗ ಸಾರ್ವಜನಿಕರಿಗೆ ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು, ಯಾಕೆಂದರೆ ದೇಶ ಮೊದಲು. ಸರ್, ಈಗ ನೀವು ಆಪರೇಷನ್ ಸಿಂಧೂರದ ಬಗ್ಗೆ ಏನು ಹೇಳ್ತೀರಾ ಸರ್, ನೀವು ಮಾಜಿ ಯೋಧರಾಗಿ? ಸರ್, ಇದು ನಮ್ಮ ಉಗ್ರವಾದಿಗಳು ಮಾಡಿರೋದು ನಮ್ಮದು ತುಂಬ ದುಃಖ. ಅದನ್ನು ಈಗ ನಮ್ಮ ಇಂಡಿಯಾ ಏನು ಮಾಡಿದೆ, ಆಪ್ರೇಷನ್ ಸ್ಟ್ರೈಕ್ ಸಿಂಧೂರ್ ಅಂತ ಹೆಸರಿಟ್ಟಿದೆ. ಯಾರು ಹೆಣ್ಣು ಮಕ್ಕಳು 26 ಜನ ಹೆಣ್ಮಕ್ಳನ್ನ ಹಣೆ ಕುಂಕುಮ ಅಳಿಸಿದಾರಲ್ಲ, ಅದನ್ನು ಇಟ್ಕೊಂಡು ಆಪ್ರೇಷನ್ ಸ್ಟ್ರೈಕ್ ಸಿಂಧೂರ್ ಅಂತ ಇಟ್ಟಿದ್ದಾರೆ. ತುಂಬ ಒಳ್ಳೆಯ ಹೆಮ್ಮೆ ಇದು. ರಾತ್ರಿ 1:44 ಅಟ್ಯಾಕ್ ಮಾಡಿದ್ದಾರೆ. ನಾವು ಏನು ಅಂತ ಪಾಕಿಸ್ತಾನಕ್ಕೆ ಸುಮ್ಮನೆ ಟ್ರಯಲ್ ಕೊಟ್ಟು ತೋರಿಸಿರೋದು, ಓನ್ಲಿ ಟ್ರಯಲ್. ಇನ್ನೂ ಆಟ ಮುಂದೆ ಇದೆ. ದೇಶಕ್ಕೋಸ್ಕರ ನಮ್ಮ ಸೈನಿಕರಾಗಲಿ, ನಮ್ಮ ಯಾರೇ ಒಬ್ಬ ವ್ಯಕ್ತಿ ಆಗಲಿ, ದೇಶಕ್ಕೋಸ್ಕರ ಎಲ್ಲ ಅವನು ರಕ್ತ ಕುದಿಯುತ್ತೆ. ಸೈನಿಕನು ಅಂತ ಅಲ್ಲ, ಬೇರೆ ಎಲ್ಲರಲ್ಲೂ ನಮ್ಮ ದೇಶ ಬಂದಾಗ, ನಮ್ಮ ದೇಶದ ಇದಕ್ಕೆ ಬಂದಾಗ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಬ್ಲಡ್ ಕುದಿಯುತ್ತೆ. ನಮ್ಮ ದೇಶದ ಮೇಲೆ ಇಂಥ ದ್ರೋಹ ಮಾಡಿದಾರಲ್ಲ ಅಂತ. ಹಾಗಾಗಿ ಇದು ಟ್ರಯಲ್ ಅಷ್ಟೇ. ಇದು ಇನ್ನು ಮುಂದೆ ಅವರು ಹಿಂಗೆ ಮುಂದುವರೆದ್ರೆ ನಮ್ಮ ಈ ಭೂಪಟದಿಂದಲೇ ಪಾಕಿಸ್ತಾನನ ಅಳಿಸಾಕಬೇಕಾಗತ್ತೆ. ಅಂದರೆ ಆಪರೇಷನ್ ಸಿಂಧೂರನ್ನು ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತೀರ? ಭಾಳ ಲೇಟಾಗಿ ಆಯಿತು ಅಂತ ಕಾಣುತ್ತೆ. ಸ್ವತಂತ್ರ ಬಂದಾಗಲಿಂದ ಈ ಹೇಡಿ ಪಾಕಿಸ್ತಾನ, ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಪಾಕಿಸ್ತಾನ, ವಿಶ್ವದ್ರೋಹಿ ಪಾಕಿಸ್ತಾನ ಉಗ್ರಗಾಮಿಗಳಿಗೆ ಏನು ಸಪೋರ್ಟ್ ಮಾಡ್ತಾಯಿತ್ತು. 1947-48 ಭಾಗ ಆದಾಗ ಗಲಾಟೆ ಆಯಿತು. 65 ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ಆಯಿತು. ಆವಾಗ ಸೋತರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ದರು. 1971 ಇಂದಿರಾಜಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಬ್ರಾಹ್ಮ ವಿಮೋಚನೆಗೆ ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ಆಯಿತು. ಆವಾಗ ಪಾಕಿಸ್ತಾನದಲ್ಲಿ ಸೋತರು. ಬರೀ ಸೋಲೇ ಆಗಲಿಲ್ಲ ಸರ್. ನೀವು ಯುವಕರು ನಿಮ್ಮ ಗಮನಕ್ಕೆ ತರ್ತೀನಿ, 93,000 ಜನ ಪಾಕಿಸ್ತಾನಿ ಸೈನಿಕರು ನಮ್ಮ ಸೈನಿಕರ ಎದುರಿಗೆ ಬಂದೂಕ ಕೆಳಗಿಟ್ಟು ತಪ್ಪಾಯಿತು ಕ್ಷಮಾಪಣೆ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡ್ರು. ಅಂಥ ಹೇಳಿ ದೇಶ ಹೊಂದಿರತಕ್ಕಂಥ ದೇಶ. ಆಮೇಲೆ 1999 ಯಾವಾಗ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರು, ಕಾರ್ಗಿಲ್ ಯುದ್ಧದಲ್ಲಿ ಸೋತು ಸುಣ್ಣವಾದರು. ಅದಕ್ಕೋಸ್ಕರವಾಗಿ ನೇರವಾಗಿ ಯುದ್ಧ ಮಾಡಿ ನಾವು ಸೋಲ್ತೀವಿ ಅಂತ ಹೇಡಿಗಳು, ವಿಶ್ವದ್ರೋಹಿಗಳು, ಷಂಡ್ರು, ನಾಮರ್ದಗಳು ಆ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಧರ್ಮದ ಅಪೀಲನ್ನ ಕುಡಿಸಿ ತುಂಬಿಸಿ, ಹಿಂಗೆ ಮಾಡಿದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ, ಹಿಂಗೆ ಮಾಡಿದ್ರೆ ನೀನು ಒಳ್ಳೇದಾಗುತ್ತೆ, ಹಿಂಗೆ ಮಾಡಿದ್ರೆ ನಿನಗೆ ಅಂತ ಭಗವಂತ ಮೆಚ್ಕೊಂತಾನೆ ಅಂತ ಅವರೆಲ್ಲ ಹೇಳ್ಕೊಟ್ಟು ದುಡ್ಡು ಕೊಟ್ಟು ಬಡ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಅವತ್ತಿಂದ ಮಾಡ್ಸ್ಕೊಂಬಂದರೆ. ಸ್ವತಂತ್ರ ಬಂದಾಗಲಿಂದ ಸಾವಿರಾರು ಜನ ಮುಗ್ಧ ಭಾರತೀಯರನ್ನ ಕೊಂದವ್ರೆ. ಇವತ್ತು ನಮ್ಮ ಸಿಂಧೂರ 26 ಜನ ಏನು ಮಕ್ಕಳಿದ್ರು,
ಹೇಡಿಗಳು ನಾಮರ್ದಗಳು ಯುದ್ಧ ಮಾಡಬೇಕು ಭಾರತೀಯರ ಮೇಲೆ ಇದ್ದಂಥ ಆಸೆ ಇದ್ದರೆ ಬರ್ಬೋದಾಯ್ತು, ಬರೋರು ನೀವು ಬಂದು ತಗೊಂಬರ್ರಿ, ನಾವು ಬರ್ತೀವಿ ಹೊಡೆದಾಡೋಣ ಅಂತ. ಎಲ್ಲರೂ ಪೊಲೀಸ್ನವ್ರ ಮೇಲೆ ಯುದ್ಧ ಮಾಡ್ಬೋದಾಯಿತು, ಸೈನ್ಯದ ಮೇಲೆ ಯುದ್ಧ ಮಾಡೋ ತಾಕತ್ತೇ ಇಲ್ಲ ಅವರಿಗೆ, ನಮ್ಮ ಪೊಲೀಸ್ ಮೇಲೆ ಯುದ್ಧ ಮಾಡಬೇಕಾಯ್ತು. ಅದು ಬಿಟ್ಟು ಎಲ್ಲೋ ಆಡ್ತಿರ್ತಕ್ಕಂಥ ಹುಡುಗರನ್ನ ಅವ್ರ ಮುಂದೆ, ಆ ಹೆಂಗಸ್ರ ಮುಂದೆ ಆ ಹುಡುಗನ 26 ಜನ ಕೊಂದಾಗ್ತಲ್ಲ, ಇವ್ರು ಗಂಡಸ್ರ ಅಂತ, ಇವ್ರು ಮನುಷ್ಯರ ಅಂತ, ಇವ್ರು ಧರ್ಮದ್ರೋಹಕ್ಕೆ ಭಗವಂತನಿಗೆ ದ್ರೋಹ ಮಾಡ್ತಕ್ಕಂಥ ಜನ, ಅವರು ವಿಶ್ವಕ್ಕೆ ದ್ರೋಹ ಮಾಡ್ತಕ್ಕಂಥ ಜನ. ಅಂಥವ್ರಿಗೆ ರಾತ್ರಿ ಕೊಟ್ಟಂಥ ಏಟು ತುಂಬ ಚೆನ್ನಾಗಿದೆ. ಅದು ಕಡಿಮೆ ಆಯಿತು. ಎಲ್ಲಿವರೆಗೂ ಪಾಕಿಸ್ತಾನ ಭೂಮಟ್ಟದಲ್ಲಿ ಇರ್ತದೆ ಅಲ್ಲಿವರೆಗೂ ಯುದ್ಧ ನಿಲ್ಲಿಸಬಾರ್ದು, ಯುದ್ಧ ಶುರು ಮಾಡಬೇಕು, ಮುಗಿಸ್ಬಿಡ್ಬೇಕು ಅಂತ ಕೇಳ್ಕೊತೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಸೈನಿಕರಿಗಿಂತ ಹೆಚ್ಚಾಗಿ ಡಿಫೆನ್ಸ್ ಮಿನಿಸ್ಟ್ರನ್ನ ಮತ್ತು ನಮ್ಮ ಪ್ರಧಾನಮಂತ್ರಿಗಳನ್ನ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಪಾಕಿಸ್ತಾನನ ಮುಗಿಸ್ಬಿಟ್ಟು ಯುದ್ಧ ನಿಲ್ಲಿಸಬೇಕು ಅಂತ ಕೇಳ್ಕೊತೀನಿ ಸರ್. ಇದಿಷ್ಟು ತುಮಕೂರಿನ ಮಾಜಿ ಸೈನಿಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯ ಒಂದು ಪ್ರತೀಕಾರವಾಗಿ ಇವತ್ತು ಆಪರೇಷನ್ ಸಿಂಧೂರವನ್ನು ಭಾರತ ಪಾಕಿಸ್ತಾನದ ಉಗ್ರರ ಒಂದು ನೆಲೆಗಳ ಮೇಲೆ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ತುಮಕೂರಿನ ಮಾಜಿ ಸೈನಿಕರು ಕೂಡ ಇದ್ದಾರೆ, ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಒಂದು ಆಪರೇಷನ್ ಸಿಂಧೂರ ಕೂಡ ನಡೆದಿರುವಂಥದ್ದು. ಸರ್ ನೋಡಿ, ಪಾಕಿಸ್ತಾನಕ್ಕೆ ರಾತ್ರಿ ಸೂರ್ಯೋದಯ ಹೆಂಗಿರುತ್ತೆ ಅಂತ ರಾತ್ರಿ ಸಮಯದಲ್ಲಿ ಸುಮಾರು ತೋರಿಸಿರೋಂಥ ನಮ್ಮ ಭಾರತ ಸೇನೆ ತುಂಬ ಉತ್ತಮವಾಗಿ ಅಲ್ಲಿ ಆಪ್ರೇಷನ್ ಮಾಡಿದ್ದಾರೆ. ಅಲ್ಲಿ ಏನು ಈ ಸಿಂಧೂರು ಅಂತ ಇಟ್ಟಿದ್ದಾರೆ, ಆಪರೇಷನ್ ಸಿಂಧೂರು, ಅದು ಒಳ್ಳೆ ಆಯ್ಕೆ ಮಾಡಿ ಸಿಂಧೂರು ಇಟ್ಟಿದ್ದಾರೆ. ಯಾಕೆಂದರೆ 26 ಒಂದು ಹೆಣ್ಮಕ್ಳು ಸಿಂಧೂರ ಕಿತ್ಕೊಂಡಿರೋದ್ರಿಂದ ಅವರು ಒಳ್ಳೆ ಯೋಚನೆ ಮಾಡಿ ಸಿಂಧೂರು ಆಪ್ರೇಷನ್ ಅಂತ ಆಯ್ಕೆ ಮಾಡಿದ್ದಾರೆ. ಅದನ್ನು ಇದು ಬರೇ ಅವು ಹೇಳಿದ್ವಲ್ಲ ಪ್ರತಿ ಸಲ, ಇದು ಒಂದು ಹೇಳ್ತಾರಲ್ಲ, ಇದೊಂದು ಟೈಲರು ಪಿಕ್ಚರ್ ಅಭಿ ಬಾಕಿ ಅಂತ, ಆ ರೀತಿ ನಡೆಯುತ್ತೆ ಮುಂದೆ. ಇದು ನಿಲ್ಲಲ್ಲ ಎಲ್ಲಿವರೆಗೂ POK ಹಾಕಬೇಡ ಆಗೋವರೆಗೂ, ಎಲ್ಲಿ ನಮ್ಮ ಸೈನಿಕರ ಏನಿದೆ ಬೆಂಕಿ ಆರೋವರೆಗೂ ಇದು ನಿಲ್ಲಲ್ಲ, ಮುಂದುವರಿಯುತ್ತೆ. ಸರ್, ಇದು ಈಗ ಆಪರೇಷನ್ ಸಿಂಧೂರ ಏನಿದೆ, ಇದೊಂದು ಟ್ರಯಲರ್ ಅಂತೀರಾ? ಓಕೆ, ಖಂಡಿತ ಸರ್. ಯಾಕೆಂದರೆ ನಮ್ಮ ಸೈನಿಕರಾಗಿ ನಮಗೆ ಗೊತ್ತಿದೆ ನಮ್ಮ ಸೈನ್ಯದ ಬಲ ಏನು ಅಂತ. ಅದರಿಂದ ಹೇಳ್ತಾ ಇದ್ದೀನಿ, ಇದು ಟ್ರೈಲರನ್ನೇ. ಯಾಕೆಂದರೆ ತುಂಬ ವರ್ಷಗಳಿಂದ ಈ ಅವಕಾಶ ಕಾಯ್ತಾಯಿದ್ರು. ಈಗ ಬುಡ ಸಮೇತ ಕೇಳೋವಂಥ ನಿರ್ಧಾರ ಸರ್ಕಾರ ಮಾಡುತ್ತೆ ಅಂತ ನಮ್ಮ ನಂಬಿಕೆ, ಪಕ್ಕ ಅಚಲವಾದ ನಂಬಿಕೆ ಇದೆ. ಆ್ಯಂಡ್ ನಮ್ಮ ಸೈನಿಕರ ಮೇಲೂ ನಂಬಿಕೆ ಇದೆ. ಯಾಕೆ ಅಂತಂದರೆ ನಾವು ಅಲ್ಲೇ ಬಂದು 6 ವರ್ಷ ಆಯ್ತದೆ ಸೇನೆಯಿಂದ ಬಂದು. ಬಟ್ ಈಗ ತುಂಬ ಟೆಕ್ನಾಲಜಿ ಮತ್ತು ಹೊಸ ಎಲ್ಲ ಮೇಕಿಂಗ್ ಇಂಡಿಯಾದಲ್ಲಿ ಏನೇನಾಗಿದೆ ಅದನ್ನೆಲ್ಲ ಬಳಸ್ಕೊಂಡು ವಾರನ್ನು ಇದು ಮಾಡ್ತಿದ್ದಾರೆ. ತುಂಬ ಸಂತೋಷ ಅನಿಸ್ತಿದೆ ಕೂಡ. ನಾವು ಈ ಟೈಮಲ್ಲಿ ನಾವು ಇಲ್ಲಿ ಇರಬಾರ್ದಿತ್ತ ಅಂತ ಏನೋ ಒಂದು ರೋಮಾಂಚಕ ಆ್ಯಂಡು ಇದಿದೆ. ನಿಜ ಟ್ರೈಲರ್ ಪಿಕ್ಚರ್ ಅಭಿ ಬಹುತ್ ಬಾಕಿ. ಯಾಕೆಂದರೆ ಪಾಕಿಸ್ತಾನ ಪದೇ ಈ ರೀತಿಯ ಒಂದು ಕೃತ್ಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇದಕ್ಕೊಂದು ತಿರುಗೇಟು ಸರಿಯಾಗಿ ಕೊಡ್ತಾರೆ ಅಂತೀರಾ? ಅಲ್ಲ, ನಿಮಗೆ ಅಬ್ವಿಯಸ್ಲಿ ಕೇಳಂಗೆ ಇಲ್ಲ ನೀವು. ಯಾಕೆಂದರೆ ಅದು ಅದೇ ಆಗುತ್ತೆ. ಯಾಕೆಂದರೆ ನಾವು ಪೂರ್ತಿ ವಿವರಣೆ ಕೊಡೋದಕ್ಕಿಂತ, ಯಾಕೆಂದರೆ ನಾವು ಮಾಡೋಂಥ ವಿಷಯ, ನಾವು ಹೇಳೋಂಥ ವಿಷಯ ಬೇರೆಯವ್ರು ನೋಡ್ತಿರ್ತಾರೆ. ನೀವು ಗಮನಿಸ್ತಾ ಇರ್ರಿ ಮುಂದೆ ಏನೇನಾಗುತ್ತೆ ಅಂತ. ನಮ್ಗೆ ಅದು ಜ್ಞಾನ ಇದ್ದರೂ ಕೂಡ ಅದು, ಯಾಕೆಂದರೆ ಜನ ಎದುರಲೂಬಾರ್ದು. ಬಟ್ ಈಗ ಸಾರ್ವಜನಿಕರಿಗೆ ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು, ಯಾಕೆಂದರೆ ದೇಶ ಮೊದಲು. ಸರ್, ಈಗ ನೀವು ಆಪರೇಷನ್ ಸಿಂಧೂರದ ಬಗ್ಗೆ ಏನು ಹೇಳ್ತೀರಾ ಸರ್, ನೀವು ಮಾಜಿ ಯೋಧರಾಗಿ? ಸರ್, ಇದು ನಮ್ಮ ಉಗ್ರವಾದಿಗಳು ಮಾಡಿರೋದು ನಮ್ಮದು ತುಂಬ ದುಃಖ. ಅದನ್ನು ಈಗ ನಮ್ಮ ಇಂಡಿಯಾ ಏನು ಮಾಡಿದೆ, ಆಪ್ರೇಷನ್ ಸ್ಟ್ರೈಕ್ ಸಿಂಧೂರ್ ಅಂತ ಹೆಸರಿಟ್ಟಿದೆ. ಯಾರು ಹೆಣ್ಣು ಮಕ್ಕಳು 26 ಜನ ಹೆಣ್ಮಕ್ಳನ್ನ ಹಣೆ ಕುಂಕುಮ ಅಳಿಸಿದಾರಲ್ಲ, ಅದನ್ನು ಇಟ್ಕೊಂಡು ಆಪ್ರೇಷನ್ ಸ್ಟ್ರೈಕ್ ಸಿಂಧೂರ್ ಅಂತ ಇಟ್ಟಿದ್ದಾರೆ. ತುಂಬ ಒಳ್ಳೆಯ ಹೆಮ್ಮೆ ಇದು. ರಾತ್ರಿ 1:44 ಅಟ್ಯಾಕ್ ಮಾಡಿದ್ದಾರೆ. ನಾವು ಏನು ಅಂತ ಪಾಕಿಸ್ತಾನಕ್ಕೆ ಸುಮ್ಮನೆ ಟ್ರಯಲ್ ಕೊಟ್ಟು ತೋರಿಸಿರೋದು, ಓನ್ಲಿ ಟ್ರಯಲ್. ಇನ್ನೂ ಆಟ ಮುಂದೆ ಇದೆ. ದೇಶಕ್ಕೋಸ್ಕರ ನಮ್ಮ ಸೈನಿಕರಾಗಲಿ, ನಮ್ಮ ಯಾರೇ ಒಬ್ಬ ವ್ಯಕ್ತಿ ಆಗಲಿ, ದೇಶಕ್ಕೋಸ್ಕರ ಎಲ್ಲ ಅವನು ರಕ್ತ ಕುದಿಯುತ್ತೆ. ಸೈನಿಕನು ಅಂತ ಅಲ್ಲ, ಬೇರೆ ಎಲ್ಲರಲ್ಲೂ ನಮ್ಮ ದೇಶ ಬಂದಾಗ, ನಮ್ಮ ದೇಶದ ಇದಕ್ಕೆ ಬಂದಾಗ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಬ್ಲಡ್ ಕುದಿಯುತ್ತೆ. ನಮ್ಮ ದೇಶದ ಮೇಲೆ ಇಂಥ ದ್ರೋಹ ಮಾಡಿದಾರಲ್ಲ ಅಂತ. ಹಾಗಾಗಿ ಇದು ಟ್ರಯಲ್ ಅಷ್ಟೇ. ಇದು ಇನ್ನು ಮುಂದೆ ಅವರು ಹಿಂಗೆ ಮುಂದುವರೆದ್ರೆ ನಮ್ಮ ಈ ಭೂಪಟದಿಂದಲೇ ಪಾಕಿಸ್ತಾನನ ಅಳಿಸಾಕಬೇಕಾಗತ್ತೆ. ಅಂದರೆ ಆಪರೇಷನ್ ಸಿಂಧೂರನ್ನು ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತೀರ? ಭಾಳ ಲೇಟಾಗಿ ಆಯಿತು ಅಂತ ಕಾಣುತ್ತೆ. ಸ್ವತಂತ್ರ ಬಂದಾಗಲಿಂದ ಈ ಹೇಡಿ ಪಾಕಿಸ್ತಾನ, ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಪಾಕಿಸ್ತಾನ, ವಿಶ್ವದ್ರೋಹಿ ಪಾಕಿಸ್ತಾನ ಉಗ್ರಗಾಮಿಗಳಿಗೆ ಏನು ಸಪೋರ್ಟ್ ಮಾಡ್ತಾಯಿತ್ತು. 1947-48 ಭಾಗವಾದಾಗ ಗಲಾಟೆ ಆಯಿತು. 65 ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ಆಯಿತು. ಆವಾಗ ಸೋತರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ದರು.
1971ರಲ್ಲಿ ಇಂದಿರಾಜಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಬ್ರಾಹ್ಮ ವಿಮೋಚನೆಗೆ ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ಆಯಿತು. ಆವಾಗ ಪಾಕಿಸ್ತಾನದ ಸೋತರು. ಬರೀ ಸೋಲೇ ಆಗಲಿಲ್ಲ ಸರ್, ನೀವು ಯುವಕರು ನಿಮ್ಮ ಗಮನಕ್ಕೆ ತರ್ತೀನಿ, 93,000 ಜನ ಪಾಕಿಸ್ತಾನಿ ಸೈನಿಕರು ನಮ್ಮ ಸೈನಿಕರ ಎದುರಿಗೆ ಬಂದೂಕ ಕೆಳಗಿಟ್ಟು ತಪ್ಪಾಯಿತು ಕ್ಷಮಾಪಣೆ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡ್ರು. ಅಂತ ಹೇಳಿ ದೇಶ ಹೊಂದಿರತಕ್ಕಂಥ ದೇಶ. ಆಮೇಲೆ 1999ರಲ್ಲಿ ಯಾವಾಗ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರು, ಕಾರ್ಗಿಲ್ ಯುದ್ಧದಲ್ಲಿ ಸೋತು ಸುಣ್ಣವಾದರು. ಅದಕ್ಕೋಸ್ಕರವಾಗಿ ನೇರವಾಗಿ ಯುದ್ಧ ಮಾಡಿ ನಾವು ಸೋಲ್ತೀವಿ ಅಂತ ಹೇಡಿಗಳು, ವಿಶ್ವದ್ರೋಹಿಗಳು, ಷಂಡ್ರು, ನಾಮರ್ದಗಳು ಆ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಧರ್ಮದ ಅಪೀಲನ್ನ ಕುಡಿಸಿ ತುಂಬಿಸಿ, ಹಿಂಗೆ ಮಾಡಿದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ, ಹಿಂಗೆ ಮಾಡಿದ್ರೆ ನೀನು ಒಳ್ಳೇದಾಗುತ್ತೆ, ಹಿಂಗೆ ಮಾಡಿದ್ರೆ ನಿನಗೆ ಅಂತ ಭಗವಂತ ಮೆಚ್ಕೊಂತಾನೆ ಅಂತ ಅವರೆಲ್ಲ ಹೇಳ್ಕೊಟ್ಟು ದುಡ್ಡು ಕೊಟ್ಟು ಬಡ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಅವತ್ತಿಂದ ಮಾಡ್ಸ್ಕೊಂಬಂದರೆ ಸ್ವತಂತ್ರ ಬಂದಾಗಲಿಂದ ಸಾವಿರಾರು ಜನ ಮುಗ್ಧ ಭಾರತೀಯರನ್ನ ಕೊಂದವ್ರೆ. ಇವತ್ತು ನಮ್ಮ ಸಿಂಧೂರ 26 ಜನ ಏನು ಮಕ್ಕಳಿದ್ರು, ಹೇಡಿಗಳು, ನಾಮರ್ದಗಳು ಯುದ್ಧ ಮಾಡಬೇಕು ಭಾರತೀಯರ ಮೇಲೆ ಇದ್ದಂಥ ಆಸೆ ಇದ್ದರೆ ಬರ್ಬೋದಾಯ್ತು. ಬರೋರು ನೀವು ಬಂದು ತಗೊಂಬರ್ರಿ, ನಾವು ಬರ್ತೀವಿ ಹೊಡೆದಾಡೋಣ ಅಂತ. ಎಲ್ಲ ಪೊಲೀಸ್ನವ್ರ ಮೇಲೆ ಯುದ್ಧ ಮಾಡ್ಬೋದಾಯಿತು, ಸೈನಿಕ ಮೇಲೆ ಯುದ್ಧ ಮಾಡೋ ತಾಕತ್ತೇ ಇಲ್ಲ ಅವರಿಗೆ. ನಮ್ಮ ಪೊಲೀಸ್ ಮೇಲೆ ಯುದ್ಧ ಮಾಡಬೇಕಾಯ್ತು. ಅದು ಬಿಟ್ಟು ಎಲ್ಲೋ ಆಡ್ತಿರ್ತಕ್ಕಂಥ ಹುಡುಗರನ್ನ ಅವ್ರ ಮುಂದೆ, ಆ ಹೆಂಗಸ್ರ ಮುಂದೆ ಆ ಹುಡುಗನ 26 ಜನ ಕೊಂದಾಗ್ತಲ್ಲ, ಇವ್ರು ಗಂಡಸ್ರ ಅಂತ, ಇವ್ರು ಮನುಷ್ಯರ ಅಂತ, ಇವ್ರು ಧರ್ಮದ್ರೋಹಕ್ಕೆ ಭಗವಂತನಿಗೆ ದ್ರೋಹ ಮಾಡ್ತಕ್ಕಂಥ ಜನ, ಅವರು ವಿಶ್ವಕ್ಕೆ ದ್ರೋಹ ಮಾಡ್ತಕ್ಕಂಥ ಜನ. ಅಂಥವ್ರಿಗೆ ರಾತ್ರಿ ಕೊಟ್ಟಂಥ ಏಟು ತುಂಬ ಚೆನ್ನಾಗಿದೆ. ಅದು ಕಡಿಮೆ ಆಯಿತು. ಎಲ್ಲಿವರೆಗೂ ಪಾಕಿಸ್ತಾನ ಭೂಮಟ್ಟದಲ್ಲಿ ಇರ್ತದೆ ಅಲ್ಲಿವರೆಗೂ ಯುದ್ಧ ನಿಲ್ಲಿಸಬಾರ್ದು, ಯುದ್ಧ ಶುರು ಮಾಡಬೇಕು, ಮುಗಿಸ್ಬಿಡ್ಬೇಕು ಅಂತ ಕೇಳ್ಕೊತೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಸೈನಿಕರಿಗಿಂತ ಹೆಚ್ಚಾಗಿ ಡಿಫೆನ್ಸ್ ಮಿನಿಸ್ಟ್ರನ್ನ ಮತ್ತು ನಮ್ಮ ಪ್ರಧಾನಮಂತ್ರಿಗಳನ್ನ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಪಾಕಿಸ್ತಾನನ ಮುಗಿಸ್ಬಿಟ್ಟು ಯುದ್ಧ ನಿಲ್ಲಿಸಬೇಕು ಅಂತ ಕೇಳ್ಕೊತೀನಿ ಸರ್. ಇದಿಷ್ಟು ತುಮಕೂರಿನ ಮಾಜಿ ಸೈನಿಕರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.